ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿಲ್ಲಿ ಚೆನ್ನಾಗಿದ್ದೀನಿ. ಏನೇ ಆದರೂ ನಮ್ಮ ಕಷ್ಟವನ್ನು ಯಾರಿಗೂ ಹೇಳ್ಕೋಬಾರ್ದು. ಏಕೆಂದರೆ ನಮ್ಮ ಕಷ್ಟವನ್ನು ಕೇಳಿ ನಮ್ಮಿಂದ ದೂರ ಉಳಿಯುತ್ತಾರೆ ಹೊರತು ನಮ್ಮನ್ನು ಸಂಕಷ್ಟವನ್ನು ಕೇಳುವುದಿಲ್ಲ. ಕಷ್ಟನೋ ಸುಖ ಎರಡೂ ಅನುಭವಿಸಲೇಬೇಕು. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಕಷ್ಟನೂ ಸುಖನೂ ಎರಡೂ ಅನುಭವಿಸ್ಬೇಕು. ಕಷ್ಟ ಎಲ್ಲ ಸುಖನೇ ಕೇಳೋಕ್ಕೋದ್ರೆ ಕಷ್ಟ ಯಾರಿಗೆ ಕೊಡ್ತಾನೆ ದೇವರು? ಕಷ್ಟ ಸುಖ ಎರಡೂ ತಾವು ಅನುಭವಿಸ್ಲೇಬೇಕು. ಟೊಮೊಟೊ ಬಾತ್ ಮಾಡಿದ್ದೆ. ನಮ್ಮ ಹುಡುಗ ಟೊಮೊಟೊ ಬಾತ್ ಮಾಡಮ್ಮ ಅಂತ ತುಂಬ ಹಿಂಸೆ ಕೊಡ್ತಿದ್ದ. ರಾತ್ರಿ ಟೈಮ್ ಏನು ಮಾಡೋದು ಅಂತ ಕೇಳ್ತಿದ್ದೆ. ಅದಕ್ಕೆ ಮಾಡಿಕೊಟ್ಟಿದ್ದೆ. ಮೊಸರು ಹುಳಿ ಮಾಡಿದ್ದೆ. ಅದ್ರ ಜೊತೆಗೆ ನಮ್ಮನೆ ಮೀನು ತಂದಿದ್ದರು. ಸುಮಾರು ದಿವಸ ಆಗಿತ್ತು ಮೀನು ತಂದುಬಿಟ್ಟು. ಮೀನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮುದ್ದೆ ಮಾಡಿ ಮೀನು ಸಾಂಬಾರು ಮಾಡು ಅಂತ ಹೇಳಿದರು. ಅದಕ್ಕೆ ಒಂಚೂರು ಉಪ್ಪಿನ ಪುಡಿ, ಖಾರ ಪುಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಖಾರ ಹಿಡಿತದೆ ಅಂದ್ಬಿಟ್ಟು ಈ ಥರ ಖಾರ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನಮ್ಮ ಹುಡುಗರು ಮೀನು ತಿನ್ನೋದಿಲ್ಲ. ಅವರು ಬೇಳೆ ಸಾರು ಮಾಡಿ, ಹೀರೆಕಾಯಿ ಹಾಕಿ ಬೇಳೆ ಸಾರು ಮಾಡಿ ಒಂದು ಕಡೆ ಸೈಡಲ್ಲಿ ಮಾಡ್ತಾಯಿದ್ದೀನಿ. ಈ ಕಡೆ ಟಮಟೆಣ್ಣು ಟಮಟೆಣ್ಣು, ಕಾಯಿ ತುರಿ, ಸಾಂಬಾರು ಸೊಪ್ಪು ಸ್ವಲ್ಪ ಇತ್ತು, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸಣ್ಣಗೆ ಹಚ್ಕೊಂಡಿದ್ದೀನಿ. ಮೀನು ಸಾರಿಗೆ ಹಾಕೊಳ್ಳೋಕ್ಕೆ. ಇದು ಹುಣಸೆಹಣ್ಣು ನಮ್ಮ ಹುಳಿಗೆ ತಕ್ಕಾಗಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮೀನು ಸಾರಿಗೆ ಹುಳಿ ಮುಂದಾಗಿರಬೇಕು. ಚೆನ್ನಾಗಿರುತ್ತೆ. ಮುದ್ದೆ ಹೊತ್ತು ಸೂಪರಾಗಿರುತ್ತೆ. ನಮ್ಮ ಗದ್ದೆಯಲ್ಲಿ ನೀರು ಹಾಯ್ಸೋಕೆ ಹೋಗಿದ್ರು. ಅಲ್ಲಿ ಒಂದು ದಪ್ಪ ಮೀನು ಸಿಕ್ಕಿತ್ತು ಅಂದ್ಬಿಟ್ಟು ತಂದಿದ್ರು. ಅದನ್ನ ಸಾಂಬಾರು ಮಾಡು ಅಂತ ಕೊಟ್ಟಿದ್ರು. ಅದನ್ನ ಚೆನ್ನಾಗಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಈ ಕಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲನೂ ಚೆನ್ನಾಗಿ ಸುಂಡಿಸ್ಕೊಂಡು ಅದಕ್ಕೆ ಇನ್ನೂ ಚೆನ್ನಾಗಿ ಸುಂಡಿಸ್ಕೋಬೇಕು. ನನಗೆ ಅಷ್ಟರ ಮಟ್ಟಿಗೇನು ಅಡುಗೆ ಬರೋದಿಲ್ಲ. ಸಿಂಪಲ್ಲಾಗೆ ಮಾಡ್ತೀನಿ ಯಾವಾಗಲೂ. ನಿಮ್ಮಷ್ಟು ಚೆನ್ನಾಗಿ ನಂಗೆ ಅಡುಗೆ ಬರೋದಿಲ್ಲ. ನಂಗೆ ತಕ್ಕ ಮಟ್ಟಾಗಿ ಮಾಡ್ತೀನಿ. ಅದಕ್ಕೆ ಒಂಚೂರು ಖಾರ ಪುಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸಪ್ರೇಟಾಗಿ ಸಾಂಬಾರು ಪುಡಿ ಎಲ್ಲನೂ ಎತ್ತಿಟ್ಕೊಂಡಿರ್ತೀನಲ್ಲ, ಅದನ್ನೇ ಖಾರ ಪುಡಿನ ಎತ್ತಿಟ್ಕೊಂಡಿರ್ತೀನಲ್ಲ, ಅದನ್ನೇ ಎರಡು ಸ್ಪೂನಷ್ಟು ಖಾರ ಪುಡಿ ನಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮಾಗಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಈ ಕಡೆ ಮೀನು ಎಲ್ಲ ತೊಳೆದು ಎಲ್ಲ ಮಾಡ್ಕೊಂಡಿದ್ದೆ. ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಲ್ಲ ಮೇಲೆ ಹಾಕ್ತಾಯಿದ್ದೀನಿ. ಒಂದೆರಡು ಕುದಿಸ್ಕೊಂಡಾದ್ಮೇಲೆ ಮೀನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ಬೆಂದೈತೆ, ಸೋಟ್ ಆಡ್ಸೋಕೆ ಹೋಗ್ಬಾರ್ದು, ಎಲ್ಲ ಕದರ್ಕೊಂಡಂಗೆ ಆಗುತ್ತೆ. ಒಂದು 5 ನಿಮಿಷ ಬೇಯಿಸ್ಬಿಟ್ರೆ ಚೆನ್ನಾಗಿ ಬೆಂದೋಗಿರುತ್ತೆ. ಈಗ ನೋಡಿ ಮೀನು ಸಾಂಬಾರು ಆಗೋಯ್ತು. 3 ಪೀಸ್ ಮೀನು ಅಂದರೆ ನನಗೆ ತುಂಬ ಇಷ್ಟ. ಫೋಟೋ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಈ ಥರ ChatGPTಲಿ ಈ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸಾಮಾನು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸಾಮಾನು ಥರನ ಎಲ್ಲನೂ ಲೀಸ್ಟ್ ಮಾಡಿಕೊಟ್ಟಿದ್ದೆ. ನಮ್ಮ ಯಜಮಾನ್ರು ಎಲ್ಲನೂ ತಗೊಬಂದರು. ಒಂದೊಂದು ಸಲ ಅವರು 2 ತಿಂಗಳಿಗೆ 3 ತಿಂಗಳಿಗೆ 2,000 ರೂಪಾಯಿ 3,000 ರೂಪಾಯಿ ಆಗುತ್ತೆ. ಎಲ್ಲನೂ ಒಂದೇ ಸರಿ ಬರ್ಕೊಟ್ಬಿಟ್ರೆ ಎಲ್ಲನೂ ತಗೊಬರ್ತಾರೆ. ಒಂದೇ ಸತಿ ಈ ಥರ ಹಬ್ಬ ಹುಣ್ಮೆಗಳಲ್ಲಿ ಈ ಥರ ಬರ್ಕೊಟ್ರೆ ಎಲ್ಲನೂ ಲೀಸ್ಟ್ ಪ್ರಕಾರ ಎಲ್ಲನೂ ತಗೊಬರ್ತಾರೆ. ಎಲ್ಲನೂ ಡಬ್ಬಕ್ಕೆ ತುಂಬಿಕೊಂಡು ಹಾಗೆ ಶುಕ್ರವಾರ ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಏನೇನಾರ ಮನೆ ನೆಮ್ಮದಿನೇ ಇರೋದಿಲ್ಲ. ನಮ್ಮ ಹುಡುಗನಿಗೂ ನಾವು ತುಂಬ ಜಗಳನೇ ಆಗೋದು. ಸಿಟ್ಟು ಜಾಸ್ತಿ, ರೊಚ್ಚೆ ಮಾಡಿ ಮಾತಾಡ್ತಾನೆ ಇರೋನು. ಎಷ್ಟೊತ್ತಿನಲ್ಲೂ ರೊಚ್ಚೆ ಮಾಡಿ ಮಾತಾಡ್ತಾನೆ. ತಿರುಗಿಕೊಂಡೇ ಮಾತಾಡೋನು. ಒಂದು 2-3 ದಪ್ಪ ಹೊಡೆದ್ಬಿಟ್ಟೆ. ಸಿಟ್ಟು ಹುಸಿ ಕೋಪ ಎಲ್ಲ ತಡ್ಕೊಳ್ಳೋಕೆ ಆಯ್ತಿದ್ದಿಲ್ಲ. ಅಷ್ಟು ಕೋಪ ಬರೋದು. ಯಾಕೋ ಮನಸ್ಸಲ್ಲಿ ಕಸಿ ಆಯ್ತಾ ಇರೋದು. ಮನೇಲಿ ಕಿರಿಕಿರಿ ಆಯ್ತಾ ಇರೋದು.
ದೇವ್ರ ಮೊದಲು ದೀಪ ಹಚ್ಬಿಡೋಣ, ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮೊದಲು ದೀಪ ಹಚ್ಬಿಡೋಣ. ಮನಸ್ಸಿಗೆ ನೆಮ್ಮದಿನೇ ಮನೆಯಲ್ಲಿ ಕಿರಿಕಿರಿ ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದೆ. ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಲಕ್ಷ್ಮೀದೇವಿ, ಹಾಗೆ ನಮ್ಮ ಮನೆ ದೇವರು ಪೂಜೆ ಮಾಡಿ ದೇವ್ರಿಗೆ ಹೋಗಿ ಮಾಡಿಸ್ದೆ. ಮನೆಯೆಲ್ಲ ಕ್ಲೀನ್ ಸಿಂಪಲಾಗಿ ಎಲ್ಲನೂ ಕ್ಲೀನ್ ಮಾಡಿದೆ. ಇನ್ನು ಸೋಮವಾರ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಸೊಸೈಟಿಗೆ ಅಂತ ಹೋಗಿದೆ, ಟೋಕನ್ ತರಲಿಕ್ಕೆ ಅಂತ ಹೋಗಿದೆ. ಅಲ್ಲಿ ನಮ್ಮ ಪಕ್ಕದ ಮನೆಯೊಬ್ಬರು ನಾನು ಬರ್ತೀನಿ ಇಲ್ಲೇ ಕೂತಿರು ಅಂತ ಅಂದಿದ್ರು. ಅಲ್ಲೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಇವತ್ತು ಟೋಕನ್ ಕೊಡ್ತಿದ್ರಲ್ಲ ತಗೊಬರೋಣ ಅಂತ ಅವ್ರ ಜೊತೆಲಿ ಹೋಗೋಣ ಅಂತ ಕೂತಿದ್ದೆ. ಹಾಗೆ ಬಂದೆ. ನೈಟು ಸಾಂಬಾರು ಮಾಡೋಣ ಅದೇನೋ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಮೊಸರು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸುಟ್ಟೀರುಳ್ಳಿ, ಸುಟ್ಟ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿದ್ರೆ ಅದು ಆರಿದ್ಮೇಲೆ ಮೊಸರು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಈ ಥರ ಬಾಯಿ ಕೆಟ್ಟೋದ್ರೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದಪ್ಪ ಟ್ರೈ ಮಾಡಿ, ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮುದ್ದೆಗೆ ಸಖತ್ತಾಗಿರುತ್ತೆ. ಈ ಥರ ಮಾಡಿದ್ದೆ. ಇನ್ನು ಆ ಕ್ಷಣ ಮಾಡಬೇಕು ಅಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಗ ಬೇಗ ಆಗಬೇಕು. ರಾತ್ರಿ ಟೈಮ್ ಸಾಂಬಾರು ಮಾಡೋದ್ರೆ ಬೇಜಾರು, ಯಾರಪ್ಪಾರ ಸಾಂಬಾರು ಮಾಡೋದು ಅನ್ನಿಸ್ತಾ ಇರುತ್ತೆ. ಈ ಕಡೆ ಅನ್ನ ಬೇಯಕ್ಕಿಟ್ಟಿದ್ದೆನಲ್ಲ, ಅನ್ನ ಬೇಯಕ್ಕಿಟ್ಟಿದೆ. ಇನ್ನು ಬೆಳಗ್ಗೆ ಊಟ ದೋಸೆ ತಿಂದಿದ್ದೆನಲ್ಲ, ತಿಂದೆ, ಊಟನೇ ಮಾಡಿರಲಿಲ್ಲ. ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೆ. ಮೀಶೋದಿಂದ ನಾನು ಡ್ರೈ ಫ್ರೂಟ್ ತೆಗೆಸ್ಕೊಂಡಿದ್ದೆ. ಅದನ್ನ ನೋಡ್ತಾಯಿದ್ದೆ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡ್ತಾಯಿದ್ದೆ. ಎಲ್ಲ ಚೆನ್ನಾಗೈತೆ. 200 ರೂಪಾಯಿ ಕೊಡ್ಬೋದು. ಮೀಶೋದಿಂದ ಬುಕ್ ಮಾಡ್ಕೊಂಡು ತೆಗೆಸ್ಕೊಂಡಿದ್ದೆ. ತುಂಬ ಚೆನ್ನಾಗೈತೆ. ಲೈಟಿಂಗ್ ಎಲ್ಲ ಚೆನ್ನಾಗೈತೆ. ಅದೇ ಫೋಟೋ ಜನ್ರೇಟ್ ಮಾಡ್ಕೋತಾರಲ್ಲ ಅದನ್ನ ನೋಡ್ತಾಯಿದ್ದೆ. ಏನೋ ಸ್ವಲ್ಪ ಆನ್ ಆಗ್ತಿದ್ದಿಲ್ಲ, ಅದಕ್ಕೆ ಸರಿ ಮಾಡ್ತಾಯಿದ್ದೆ. ಸ್ವಲ್ಪ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಥ್ಯಾಂಕ್ ಯು.